ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಲೆಕ್ಚರ್. ಇವತ್ತು ನಾವು ಕಲಿತಿರೋದು ಟಾಪಿಕ್ ಯಾವುದು ಅಂತ ಹೇಳಿದರೆ ಪೈಥಾನ್ ಆಪರೇಟರ್ಸು. ಇದು ಪೈಥಾನ್ ಸೀರೀಸ್ದು ಲೆಕ್ಚರ್ ನಂಬರು 4th. ಪ್ರೀವಿಯಸ್ ಟಾಪಿಕ್ಸ್ ಗೊತ್ತಿಲ್ಲ ಅಂತ ಹೇಳಿದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಯು ಅಂಡರ್ಸ್ಟ್ಯಾಂಡ್ ದ ಪೈಥಾನ್ ಆಪರೇಟರ್ಸ್. ಪೈಥಾನ್ ಆಪರೇಟರ್ಸಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್. ಅರ್ಥಮೆಟಿಕ್ ಆಪರೇಟರ್ ಇದೆ, ರಿಲೇಷನಲ್, ಲಾಜಿಕಲ್, ಅಸೈನ್ಮೆಂಟ್, ಬಿಟ್ ವೈಸ್, ಮೆಂಬರ್ಶಿಪ್ ಮತ್ತು ಐಡೆಂಟಿಟಿ ಆಪರೇಟರ್ಸ್. ಆಪರೇಟರ್ಸ್ ಅಂತ ಹೇಳಿದರೆ ಏನು? ಫಾರ್ ಎಕ್ಸಾಂಪಲ್ ನಮ್ಮದೊಂದು ಎಕ್ಸ್ಪ್ರೆಷನ್ ಇದೆ ಅಂತ ಹೇಳಿದರೆ, ಇಫ್ ಯು ಹ್ಯಾವ್ ದ ಎಕ್ಸ್ಪ್ರೆಷನ್ ಎ ಪ್ಲಸ್ ಬಿ, ಏನಂತ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ನಾನು? ಎ ಪ್ಲಸ್ ಬಿ. ಈ ಎ ಅಂತ ಏನಿದೆ ಅದನ್ನು ನಾವೇನಂತ ಹೇಳ್ತೀವಿ? ಆಪರಾಂಡ್ ಅಂತ ಹೇಳ್ತೀವಿ. ಎ ಅಂತ ಇರೋದೇನು? ಆಪರಾಂಡು. ಬಿ ಈಸ್ ಆಲ್ಸೋ ದ ಸೇಮ್ ಥಿಂಗ್, ಇಟ್ ಈಸ್ ಆ್ಯನ್ ಆಪರಾಂಡ್. ಈ ಆಪರಾಂಡ್ ಮೇಲೆ ನಾವೇನು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ? ಈ ಮಧ್ಯದಲ್ಲಿ ಏನು ಸಿಂಬಲ್ ಇದೆ ಆ ಸಿಂಬಲ್ನ ನಾವೇನಂತ ಹೇಳ್ತೀವಿ? ಆಪರೇಟರ್ ಅಂತ ಹೇಳ್ತೀವಿ. ಮಧ್ಯದಲ್ಲಿರೋ ಸಿಂಬಲ್ನ ನಾವೇನಂತ ಹೇಳ್ತೀವಿ? ಆಪರೇಟರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾನು 2 + 3 ಅಂತ ಕೊಟ್ಟಿದ್ರೆ ಇಲ್ಲಿ ಆಪರಾಂಡ್ಸ್ ಯಾವುದು? 2 ಮತ್ತು 3 ಏನಾಯ್ತು? ಇದು ಆಪರಾಂಡ್ ಆಯಿತು. ಪ್ಲಸ್ ಏನಾಯಿತು? ಇದು ಆಪರೇಟರ್ ಆಯಿತು. ಈ ಆಪರೇಟರ್ ಏನು ಮಾಡುತ್ತೆ? ಯಾವುದೋ ಒಂದು ಪರ್ಟಿಕ್ಯುಲರು ಆಪರೇಷನ್ನ ಏನು ಮಾಡುತ್ತೆ? ಅದು ಪರ್ಫಾರ್ಮ್ ಮಾಡುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ಆಪರೇಟರ್ ಅಂತ ಹೇಳ್ತೀವಿ. ಆಪರೇಟರ್ ಅಂತ ಹೇಳಿದ್ರೇನು? ಇಟ್ ಈಸ್ ಎ ಸಿಂಬಲ್. ಇದೇನದು? ಒಂದು ಸಿಂಬಲು. ಈ ಸಿಂಬಲ್ ಏನು ಮಾಡುತ್ತೆ? ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಎನಿ ಪರ್ಟಿಕ್ಯುಲರ್ ಆಪರೇಷನ್ಸ್ ಯಾವುದ್ರ ಮೇಲೆ ಆಪರೇಷನ್ಸ್ ಪರ್ಫಾರ್ಮ್ ಮಾಡುತ್ತೆ? ಈ ಏನು ಅಕ್ಕಪಕ್ಕ ನಮ್ಮದು ಆಪರಾಂಡ್ಸ್ ಇರುತ್ತೆ, ಈ ಆಪರಾಂಡ್ಸ್ ಮೇಲೆ ಅದೇನು ಪರ್ಫಾರ್ಮ್ ಮಾಡುತ್ತೆ? ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಅದನ್ನು ಏನಂತ ಹೇಳ್ತೀವಿ? ಆಪರೇಟರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಆಪರೇಟರ್ ಅಂತ ಹೇಳಿದ್ರೇನು? ಆಪರೇಟರ್ ಈಸ್ ಎ ಸಿಂಬಲ್ ವಿಚ್ ಪರ್ಫಾರ್ಮ್ಸ್ ಆಪರೇಷನ್ಸ್ ಆನ್ ದ ಆಪರಾಂಡ್ಸ್. ಆಪರಾಂಡ್ಸ್ ಮೇಲೆ ಅದು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಅದಕ್ಕೆ ಅದನ್ನು ನಾವೇನಂತ ಹೇಳ್ತೀವಿ? ಆಪರೇಟರ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್. ಫಸ್ಟು ಯಾವ ಆಪರೇಟರ್ ಅಂತ ಹೇಳಿದರೆ ಅರ್ಥಮೆಟಿಕ್ ಆಪರೇಟರ್. ಏನು ಅರ್ಥಮೆಟಿಕ್ ಆಪರೇಟರು? ಅರ್ಥಮೆಟಿಕ್ ಆಪರೇಟರಲ್ಲಿ ನಾವು ಯಾವುದೆಲ್ಲ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ? ಎಡಿಷನ್ನು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರ್ ಡಿವಿಷನ್, ಮಾಡ್ಯುಲಸ್ಸು, ಎಕ್ಸ್ಪೋನೆಂಟ್, ಇದೆಲ್ಲ ನಾವು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋದು. ಈ ಪರ್ಟಿಕ್ಯುಲರ್ ಆಪರೇಟರ್ಸ್ ನಾವೇನಂತ ಹೇಳ್ತೀವಿ? ಅರ್ಥಮೆಟಿಕ್ ಆಪರೇಟರ್. ಎಡಿಷನ್ ಆಪರೇಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಪ್ಲಸ್ ಆಪರೇಟರ್ನ ನಾವು ಎಡಿಷನ್ ಪರ್ಫಾರ್ಮ್ ಮಾಡೋಕ್ಕೆ. ಮೈನಸ್ ಆಪರೇಟರ್ ಅಂತ ಹೇಳಿದ್ರೇನು? ಈ ಸಿಂಬಲ್ಸ್ ಇರುತ್ತಲ್ಲ ಅದನ್ನು ನಾವು ಆಪರೇಟರ್ ಅಂತ ಹೇಳ್ತೀವಿ. ಪ್ರತಿಯೊಂದು ಆಪರೇಟರು ಒಂದು ಆ್ಯಕ್ಷನ್ನ ಏನು ಮಾಡುತ್ತೆ? ಅದು ಪರ್ಫಾರ್ಮ್ ಮಾಡುತ್ತೆ. ಈ ಪ್ಲಸ್ ಅನ್ನೋದು ಏನು ಪರ್ಫಾರ್ಮ್ ಮಾಡುತ್ತೆ? ಎಡಿಷನ್ ಪರ್ಫಾರ್ಮ್ ಮಾಡುತ್ತೆ. ಮೈನಸ್ ಅನ್ನೋದನ್ನು ಏನು ಪರ್ಫಾರ್ಮ್ ಮಾಡುತ್ತೆ? ಸಬ್ಟ್ರಾಕ್ಷನ್ನು. ಇಂಟು ಅನ್ನೋದು ಏನು ಪರ್ಫಾರ್ಮ್ ಮಾಡುತ್ತೆ? ಮಲ್ಟಿಪ್ಲಿಕೇಶನ್. ಇದೆಲ್ಲ ಏನಿದೆ? ಇದೆಲ್ಲ ಸಿಂಬಲ್ಸ್ ಏನಿದೆ, ಈ ಸಿಂಬಲ್ಸ್ ನಾವು ಏನಂತ ಕರಿತೀವಿ? ಆಪರೇಟರ್ಸ್ ವಿಚ್ ಪರ್ಫಾರ್ಮ್ಸ್ ಪರ್ಟಿಕ್ಯುಲರ್ ಆಪರೇಷನ್ ಅಂತ ಹೇಳಿದರೆ ಏನು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ ಅದನ್ನು ನಾವೇನಂತ ಹೇಳ್ತೀವಿ? ಆಪರೇಷನ್ ಅಂತ ಹೇಳ್ತೀವಿ. ಹಿಯರ್ ವಿ ಸಿ ದ ಎಕ್ಸಾಂಪಲ್ ಚೆಕ್ ಮಾಡೋದು ನಾವು. ಹ್ಯಾವ್ ಎನ್ ಎಕ್ಸಾಂಪಲ್. ಅಡಿಷನಲ್ಲಿ 5 + 3 ಅಂತ ಹೇಳಿದರೆ 5 ಮತ್ತು 3ನ ಅದೇನು ಮಾಡ್ತಾಯಿದೆ? ಆ್ಯಡ್ ಮಾಡ್ತಾಯಿದೆ. ನಮಗೆ ರಿಸಲ್ಟ್ ಏನು ಬರುತ್ತೆ? ನಮಗೆ 8 ಅಂತ ಬರುತ್ತೆ. ಅದೇ ಥರ ನಮಗೆ 10 - 4 ರಿಸಲ್ಟ್ ಏನಾಯಿತು? 10ಇಂದ 4 ಏನಾಗ್ತಾಯಿದೆ? ಮೈನಸ್ ಆಗ್ತಾಯಿದೆ. ರಿಸಲ್ಟ್ ಏನಾಯಿತು? 6 ಆಯಿತು. ಮಲ್ಟಿಪ್ಲಿಕೇಶನು ನಿಮಗೆ ಗೊತ್ತು. ಮಲ್ಟಿಪ್ಲಿಕೇಶನ್ ನಮಗೆ ಇಲ್ಲಿ ಇಂಟು ಯೂಸ್ ಮಾಡಲ್ಲ, ವಿ ಯೂಸ್ ಹಿಯರ್ ಆಸ್ಟ್ರಿಕ್ ಸಿಂಬಲ್ನ ಯೂಸ್ ಮಾಡ್ತೀವಿ. 3 2 ಏನಾಯಿತು? 6. ನೆಕ್ಸ್ಟು ನಮಗೆ ಏನಿದೆ? ಡಿವಿಷನ್ ಇದೆ. ಡಿವಿಷನಲ್ಲಿ ಏನಿದೆ ನಮಗೆ? 10 / 2. 10 / 2 ಅಂತ ಹೇಳಿದರೆ 2 ಏನಾಗ್ತಾ ಇದೆ? 10 ಏನಾಗ್ತಾ ಇದೆ? 2ಇಂದ ಡಿವೈಡ್ ಆಗ್ತಾ ಇದೆ. 2 1s 2, 2 5s 10. ಈ ಸಿಂಬಲಿಗೆ ಯಾವುದನ್ನು ಯೂಸ್ ಮಾಡ್ತೀವಿ ನಾವು? ಡಿವಿಷನ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಹಾಗಾದರೆ ಫ್ಲೋರ್ ಡಿವಿಷನ್ ಅಂತ ಹೇಳಿದರೆ ಏನು? ಡಬಲ್ ಇದ್ದರೆ ಅದರ ಯೂಸ್ ಏನು ಅಂತ ಹೇಳಿದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು 10 / 2, 10 / 2, ಇದು 10 ಫ್ಲೋರ್ ಡಿವಿಷನ್ ಬೈ 2, ಇದು 10 ಡಿವಿಷನ್ ಬೈ 2. 10 ಡಿವಿಷನ್ ಬೈ 2 ಅಂತ ಹೇಳಿದರೆ 10 ಯಾವುದರಿಂದ ಡಿವೈಡ್ ಆಗುತ್ತೆ? 2ಇಂದ ಡಿವೈಡ್ ಆಗುತ್ತೆ. 10 ಫ್ಲೋರ್ ಡಿವಿಷನ್ ಬೈ 2 ಅಂತ ಹೇಳಿದರೆ 2 ಯಾವುದರಿಂದ ಡಿವೈಡ್ ಆಗುತ್ತೆ? 10ಇಂದ ಡಿವೈಡ್ ಆಗುತ್ತೆ. ಇದು ಡಿಫ್ರೆನ್ಸ್ ಡಿವಿಷನ್ ಮತ್ತು ಫ್ಲೋರ್ ಡಿವಿಷನಲ್ಲಿ. ಫ್ಲೋರ್ ಡಿವಿಷನ್ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೋದು. ಡಿನಾಮಿನೇಟರಲ್ಲಿ ಏನಿರುತ್ತೆ ಆ ವ್ಯಾಲ್ಯೂಯಿಂದ ನ್ಯೂಮ್ಯಾರೇಟರ್ ಏನಾಗಿರುತ್ತೆ? ಡಿವೈಡ್ ಆಗಿರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ? ಫ್ಲೋರ್ ಡಿವಿಷನ್. ನ್ಯೂಮರೇಟರ್ ವ್ಯಾಲ್ಯೂಯಿಂದ ಡಿನಾಮಿನೇಟರ್ ವ್ಯಾಲ್ಯೂ ಏನಾಗ್ತಿದೆ? ಡಿವೈಡ್ ಆಗ್ತಿದೆ. ಇಲ್ಲಿ ಡಿನಾಮಿನೇಟರ್ ವ್ಯಾಲ್ಯೂಯಿಂದ ನ್ಯೂಮರೇಟರ್ ವ್ಯಾಲ್ಯೂ ಏನಾಗ್ತಾಯಿದೆ? ಡಿವೈಡ್ ಆಗ್ತಾಯಿದೆ. ಇದು ಫ್ಲೋರ್ ಡಿವಿಷನ್. ನೆಕ್ಸ್ಟು ಮಾಡ್ ಅಂತ ಹೇಳಿದರೆ ಏನು? ಅಗೇನ್ ನಾವು ಡಿವಿಷನ್ ಮಾಡ್ತಾ ಇದ್ದೀವಿ ಅಲ್ವಾ? ವಿ ವಿಲ್ ಡೂ ದ ಡಿವಿಷನ್ ಇನ್ ದ ಸಿಂಪ್ಲರ್ ಫಾರ್ಮ್. ಇದೇ ತಗೊಳ್ಳೋದ ನಾವು ಎಕ್ಸಾಂಪಲ್ಲು.
ಯಾವ್ದು ಎಕ್ಸಾಂಪಲ್ ಇದೆ ನಮ್ಮದು ಡಿವಿಷನ್ದು 10 ಡಿವೈಡೆಡ್ ಬೈ 2. 10 ಡಿವೈಡೆಡ್ ಬೈ 2 ಅಂತ ಹೇಳಿದರೆ 2ನ ನಾವು ಯಾವುದರಿಂದ ಡಿವೈಡ್ ಮಾಡ್ತಾ ಇದ್ದೀವಿ, 10ಇಂದ ಡಿವೈಡ್ ಮಾಡ್ತಾ ಇದ್ದೀವಿ. 2 ಯಾವ ಟೇಬಲಿಂದ ಹೋಗುತ್ತೆ, 5 ಟೇಬಲಿಂದ ಹೋಗುತ್ತೆ. 2 5s are 10, ರಿಮೈಂಡರ್ ಈಸ್ 0. ಈ ವ್ಯಾಲ್ಯೂ ಏನು ಬರುತ್ತೆ ನಮಗೆ, 2ಇಂದ 10ನ ಡಿವೈಡ್ ಮಾಡಬೇಕಾದ್ರೆ ಈ ಕೋಷಂಟ್ ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಡಿವೈಡ್. ಇದನ್ನು ನಾವೇನಂತ ಹೇಳ್ತೀವಿ, ಡಿವೈಡ್ ಅಂತ ಹೇಳ್ತೀವಿ. ನಮಗೆ ಏನು ರಿಮೈಂಡರ್ ವ್ಯಾಲ್ಯೂ ಸಿಗುತ್ತೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಮಾಡ್. ಇದನ್ನು ನಾವೇನಂತ ಹೇಳ್ತೀವಿ, ಮಾಡ್ ಅಂತ ಹೇಳ್ತೀವಿ. ಸಪೋಸ್ ನಾವು ಮಾಡನ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ವಿಲ್ ರೆಪ್ರೆಸೆಂಟ್ ವಿತ್ ದ ಸಿಂಬಲ್ ಆಫ್ 2. 10 mod 2 ಏನಾಗಿರುತ್ತೆ, 0. ಅದೇ ಥರ ಇಲ್ಲಿ ಕ್ವೆಶ್ಚನ್ ಎಕ್ಸಾಂಪಲ್ ಏನಿದೆ ನಮಗೆ, 7 mod 2. 7 mod 2 ಅಂತ ಹೇಳಿದ್ರೇನು, 7ಅನ್ನು ಯಾವುದರಿಂದ ಡಿವೈಡ್ ಮಾಡ್ತೀವಿ ನಾವು, 2ಇಂದ ಡಿವೈಡ್ ಮಾಡ್ತೀವಿ. 2 7 2 3s ಎಷ್ಟಾಯಿತು, 6 ಆಯಿತು. ರಿಮೈಂಡರ್ ಏನಾಯಿತು, 1 ಆಯಿತು. 2 ಡಿವೈಡೆಡ್ ಬೈ 2 mod 7 ಎಷ್ಟಾಯಿತು, 1. ರಿಮೈಂಡರ್ ನಮಗೆ ವ್ಯಾಲ್ಯೂ ಏನು ಬರುತ್ತೆ ಡಿವೈಡ್ ಮಾಡಬೇಕಾದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಮಾಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಪರೇಟರ್ ಯಾವುದಿದೆ ಅಂತ ಹೇಳಿದರೆ ನಮಗೆ ಪವರ್ ಆಫ್ ಆಪರೇಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಪವರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಪವರ್ ಆಫ್ ಆಪರೇಟರ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಿದ್ದೀವಿ ನಾವು, 2 ಪವರ್ ಆಫ್ 3. ಪವರ್ ಆಫ್ ಸಿಂಬಲ್ ಅಂತ ಹೇಳಿದ್ರೇನು, ಡಬಲ್ ಆಸ್ಟ್ರಿಕ್. ಸಿಂಗಲ್ ಆಸ್ಟ್ರಿಕ್ ಅಂದರೆ ಏನದು, ಮಲ್ಟಿಪ್ಲಿಕೇಶನ್. ಸಿಂಗಲ್ ಆಸ್ಟ್ರಿಕ್ ಇದ್ದರೆ ಅದು ಮಲ್ಟಿಪ್ಲಿಕೇಶನ್. 2 ಆಪರೇಟರ್ ಇದ್ದರೆ, 2 ಆಸ್ಟ್ರಿಕ್ ಇದ್ದರೆ ದಟ್ ಈಸ್ ಆ್ಯನ್ ಪವರ್ ಆಫ್. ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ ಹಿಯರ್ 2 ಆಸ್ಟ್ರಿಕ್ 3, ಅದರ ಅರ್ಥ ಏನು, ದಟ್ ಈಸ್ 2 into 3. 2 into 3 ಇದು ಆನ್ಸರ್ ಏನು, 6 ಆಯಿತು. ಅದೇ ಥರ ನಾನು 2 ಪವರ್ ಆಫ್ ಅಂತ ಹೇಳಿದರೆ, ಪವರ್ ಆಫ್ 3 ಅಂತ ಹೇಳಿದರೆ ದಟ್ ಮೀನ್ಸ್ 2ನ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, 3ಇಂದ. ಇದು ಯಾವ ಥರ ಇರುತ್ತೆ ಅಂತ ಹೇಳಿದರೆ ಈ ಫಾರ್ಮಲ್ಲಿ ಇರುತ್ತೆ, 2 to the power of 3 ಈ ಫಾರ್ಮಲ್ಲಿ ಇರುತ್ತೆ. ಅದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ, ಇವಾಗ 2ನ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, 2 to the power of 3 ಅಂತ ಹೇಳಿದರೆ 3 times. 2 into 2 into 2. ಇವಾಗ ನೋಡಿ 2 2s are 4, 4 2s are ಎಷ್ಟಾಯಿತು, 8. ಯು ಕ್ಯಾನ್ ಸಿ ಹಿಯರ್ ಆನ್ಸರ್ ಈಸ್ 8. 2 power 3 ಆನ್ಸರ್ ಏನಾಯಿತು, 8. ಅದೇ 2 ಪವರ್ ಆಫ್ 4 ಕೊಟ್ಟಿದ್ರೆ 2ನ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಬೇಕು ನಾವು, 4 times ಮಲ್ಟಿಪ್ಲೈ ಮಾಡಬೇಕು. ವಾಟ್ ವಿಲ್ ಬಿ ದ ಆನ್ಸರ್, 2 2s are 4, 4 2s are 8, 8 2s are 16. 2 to the power of 2 power of 4 ಎಷ್ಟಾಗಿರುತ್ತೆ, 16 ಆಗಿರುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ arithmetic operators. We will see a practical explanation of the examples of the arithmetic operators. Arithmetic operator ಅಲ್ಲಿ ನಾವು ಇಲ್ಲಿ ವ್ಯಾಲ್ಯೂ ಕೊಡೋದ, I'll give here 10 plus 30. 10 plus 30 ಅಂತ ಹೇಳಿದ್ರೆ ಅದು ಆನ್ಸರ್ ಎಷ್ಟು ಬರಬೇಕು ನಮಗೆ, 40. ಅದೇ ಥರ ನಾನು 10 minus 30 ಆನ್ಸರ್ ಎಷ್ಟು ಬರಬೇಕು, -20. 10 into 30 ಆನ್ಸರ್ ಏನು ಬರುತ್ತೆ, 300. 10 divided by 30 0.33. ಅದೇ ನಾನು 10 ಫ್ಲೋರ್ ಡಿವಿಷನ್ 30 ಏನಾಯಿತು ನಮಗೆ 0 ವ್ಯಾಲ್ಯೂ ಬಂತು. ನೆಕ್ಸ್ಟ್ 10 mod 30. 10 mod 30 ದಟ್ ಈಸ್ 10. ರಿಮೈಂಡರ್ ವ್ಯಾಲ್ಯೂ ನಮಗೆ ಏನು ಬರುತ್ತೆ, ಆ ರಿಮೈಂಡರ್ ವ್ಯಾಲ್ಯೂ ಏನಾಗಿರುತ್ತೆ, ಅದು ಮಾಡ್ ಆಗಿರುತ್ತೆ. ನೆಕ್ಸ್ಟು 10 ಪವರ್ ಆಫ್, we have 2 asterisks, ಪವರ್ ಆಫ್ 30. 10 ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ, ಹಾಗಾದರೆ 30 ಟೈಮ್ಸ್ ಮಲ್ಟಿಪ್ಲೈ ಆಗಿ ನಮಗೇನು ತೋರಿಸುತ್ತೆ, ಇಲ್ಲಿ ಆನ್ಸರ್ನ ಡಿಸ್ಪ್ಲೇ ಮಾಡುತ್ತೆ. ದೀಸ್ ಆರ್ ದ ಅರ್ಥಮೆಟಿಕ್ ಆಪರೇಟರ್ಸ್. ಯಾವುದೆಲ್ಲ ಅರ್ಥಮೆಟಿಕ್ ಆಪರೇಟರ್ ಇದೆ, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರ್ ಡಿವಿಷನ್, ಮಾಡ್ ಆ್ಯಂಡ್ ವಿ ಹ್ಯಾವ್ ದ ಪವರ್ ಆಫ್. ಇದನ್ನು ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ವ್ಯಾಲ್ಯೂಸ್ಗೂ ಆ್ಯಡ್ ಮಾಡ್ಬೋದು, ಅಥವಾ ವಿ ಕ್ಯಾನ್ ಆ್ಯಡ್ ಫಾರ್ ದ ವೇರಿಯೇಬಲ್ಸ್ ಆಲ್ಸೋ. ವೇರಿಯೇಬಲ್ಸ್ಗೆ ಹೇಗೆ ಆ್ಯಡ್ ಮಾಡ್ತೀವಿ, ನಾವು ಫಸ್ಟ್ ಎಕ್ಸಾಂಪಲ್ ನಾನು ವ್ಯಾಲ್ಯೂಸ್ನ ಅಸೈನ್ ಮಾಡ್ತಿದ್ದೀನಿ. a is equal to 10 ಅಂತ ಕೊಡ್ತಾ ಇದ್ದೀನಿ, b is equal to 30 ಅಂತ ಕೊಡ್ತಾ ಇದ್ದೇನೆ. ಆಲ್ರೆಡಿ ನಾನು a ಮತ್ತು b ವ್ಯಾಲ್ಯೂನ ಏನು ಮಾಡಿದ್ದೀನಿ, ಅಸೈನ್ ಮಾಡಿದ್ದೀನಿ. ನಾವು ವಿಲ್ ಗಿವ್ ಹಿಯರ್ a ಪ್ಲಸ್ b. a ಪ್ಲಸ್ b ಏನಾಯಿತು, 40 ಆಯಿತು. ಅಗೇನ್ ನೆಕ್ಸ್ಟ್ ಏನಾಗಿರುತ್ತೆ, a ಮೈನಸ್ b. ಪುನಃ ವ್ಯಾಲ್ಯೂ ಕೊಡೋದು ಬೇಕಾಗಿಲ್ಲ. a ಮೈನಸ್ b, a ಇಂಟು b
A divided by B, A divided by B, next to A, open Python ideally again. ಪ್ರಾಬ್ಲಮ್ ಐಡಿಯಲ್ಲಿ ಇದು ಸ್ಕ್ರಾಲ್ ಆಗಲ್ಲ, ಅದು A is equal to 10, B is equal to 30, A plus B ಏನು ಪ್ರಿಂಟ್ ಮಾಡಬೇಕದು 40, A minus B, A into B, A divided by B, A floor division by B, A mod B, A power of B. ವೇರಿಯೇಬಲ್ಸ್ ಕೊಟ್ಟಿದ್ರು ವೇರಿಯೇಬಲ್ಸ್ಗೂ ನಾವೇನು ಮಾಡ್ಬೋದು, ವ್ಯಾಲ್ಯೂಸ್ನ ಅಸೈನ್ ಮಾಡಿ ಆಪರೇಷನ್ಸ್ ನಾವು ಡೈರೆಕ್ಟ್ ವ್ಯಾಲ್ಯೂಗೂ ಪರ್ಫಾರ್ಮ್ ಮಾಡ್ಬೋದು, ಅಥವಾ ವೇರಿಯೇಬಲ್ಸ್ಗೂ ನಾವೇನು ಪರ್ಫಾರ್ಮ್ ಮಾಡ್ಬೋದು, ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ಬೋದು. ಪ್ರೋಗ್ರಾಮ್ ಕೇಳ್ಬೋದು, ರೈಟ್ ಎ ಪ್ರೋಗ್ರಾಮ್ ಟು ಪರ್ಫಾರ್ಮ್ ದ ಅರ್ಥಮೆಟಿಕ್ ಆಪರೇಷನ್ಸ್. ಅರ್ಥಮೆಟಿಕ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಪ್ರೋಗ್ರಾಮ್ ಬರೀರಿ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ದ ಪ್ರೋಗ್ರಾಮ್ ಇನ್ ದಿಸ್ ವೇ. ಈ ಥರ ನಾವು ಪ್ರೋಗ್ರಾಮ್ನ ಬರೀಬೋದು. ಇಲ್ಲಿ ನಮಗೆ ಡೈರೆಕ್ಟಾಗಿ ಔಟ್ಪುಟ್ ತೋರಿಸ್ತಾ ಇದೆ. ಆರ್ ಎಲ್ಸ್ ವಿ ವಿಲ್ ಯೂಸ್ ದ ಸ್ಟೇಟ್ಮೆಂಟ್ಸ್, ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಂಡು ನಾವು ವ್ಯಾಲ್ಯೂಸ್ನ ನಾವು ಪ್ರಿಂಟ್ ಮಾಡ್ತೀವಿ. ವಿ ವಿಲ್ ಸಿ ನ ಫರ್ದರ್ ಕ್ಲಾಸಸ್ ಹೌ ಟು ರೈಟ್ ಎ ಪ್ರೋಗ್ರಾಮ್ ಟು ಪರ್ಫಾರ್ಮ್ ದ ಅರ್ಥಮೆಟಿಕ್ ಆಪರೇಷನ್ಸ್. ಅರ್ಥಮೆಟಿಕ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ನಾವು ಹೇಗೆ ಪ್ರೋಗ್ರಾಮ್ನ ಬರೀತೀವಿ ಅಂತ. ನೌ ವಿ ವಿಲ್ ಸಿ ದ ನೆಕ್ಸ್ಟ್ ಆಪರೇಟರ್ಸ್. ವಿ ಹ್ಯಾವ್ ಕಂಪ್ಯಾರಿಷನ್ ಆಪರೇಟರ್ಸ್. ಏನು ಕಂಪ್ಯಾರಿಷನ್ ಅಂತ ಹೇಳಿದರೆ, ಒಂದು ವ್ಯಾಲ್ಯೂನ ನಾವು ಇನ್ನೊಂದು ವ್ಯಾಲ್ಯೂ ಜೊತೆ ನಾವೇನು ಮಾಡ್ತಾ ಇದ್ದೀವಿ, ಕಂಪೇರ್ ಮಾಡ್ತಾ ಇದ್ದೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಕಂಪ್ಯಾರಿಷನ್ ಆಪರೇಟರ್ಸ್ ಅಂತ ಹೇಳ್ತೀವಿ, ಅಥವಾ ವಿ ಕಾಲ್ ಆಸ್ ಆ್ಯನ್ ರಿಲೇಷನಲ್ ಆಪರೇಟರ್. ಕಂಪ್ಯಾರಿಷನ್ ಆಪರೇಟರ್ಸ್ ಮತ್ತು ರಿಲೇಷನಲ್ ಆಪರೇಟರ್ಸ್ ಆರ್ ಕಂಪ್ಯಾರಿಷನ್ ಆಪರೇಟರ್ಸ್ ಆ್ಯಂಡ್ ರಿಲೇಷನ್ ಆಪರೇಟರ್ಸು ಎರಡೂ ಒಂದೇ. ಕಂಪ್ಯಾರಿಷನಲ್ಲಿ ನಾವೇನು ಚೆಕ್ ಮಾಡ್ತಾ ಇದ್ದೀವಿ, ನಮಗೆ ರಿಸಲ್ಟ್ ಯಾವುದ್ರಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದರೆ ಐದರ್ ಟ್ರೂ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅಥವಾ ಫಾಲ್ಸಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಯಾವ ವ್ಯಾಲ್ಯೂ ಆಫ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿದರೆ ಅದು ಯಾವ ಡಾಟಾ ಟೈಪು, ದಟ್ ಈಸ್ ಆಫ್ ದ ಡಾಟಾ ಟೈಪ್ ಆಫ್ ಬೂಲಿಯನ್. ಐದಲ್ಲಿ ನಮಗೆ ರಿಸಲ್ಟ್ ಏನು ಡಿಸ್ಪ್ಲೇ ಆಗುತ್ತೆ, ಟ್ರೂ ಅಥವಾ ಫಾಲ್ಸ್. ನಮಗೆ ಬೇರೆ ಬೇರೆ ಥರ ಕಂಪ್ಯಾರಿಷನ್ ಆಪರೇಟರ್ಸ್ ಇದೆ. ದ ಫಸ್ಟ್ ಆಪರೇಟರ್ ಈಸ್ ಈಕ್ವಲ್ ಟು. ಏನು ಈಕ್ವಲ್ ಟು ಅಂತ ಹೇಳಿದರೆ, ಈಕ್ವಲ್ ಟು ಏನಾಗಿ ಮಾಡುತ್ತೆ ಅಂತ ಹೇಳಿದರೆ ಚೆಕ್ ಮಾಡುತ್ತೆ ವೆದರ್ ಅದು ಈಕ್ವಲ್ ಆಗಿದೆಯೋ ಇಲ್ವೋ ಅಂತ. ಸಪೋಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ 2 = 3, 2 = 3 ಅಂತ ಹೇಳಿದರೆ 2 3ಗೆ ಈಕ್ವಲ್ ಆಗಿದೆಯಾ ಅಂತ ಹೇಗೆ ಕೇಳ್ತಾ ಇದ್ದೀವಿ ನಾವು. 2 3ಗೆ ಈಕ್ವಲ್ ಆಗಿದೆಯಾ, ಇಲ್ಲಿ ಆಗಿಲ್ಲ. ಸೊ ಏನು ಡಿಸ್ಪ್ಲೇ ಮಾಡುತ್ತೆ, ಅದು ರಿಸಲ್ಟು ಫಾಲ್ಸ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ 3 = 3 ಕೊಟ್ಟಿದ್ದೀನಿ. ಈಕ್ವಲ್ ಟು ಇದೇನಾಗಿದೆ, 3 = 3. ಈ ವ್ಯಾಲ್ಯೂಗೆ ಏನಾಗಿದೆ, ಈಕ್ವಲ್ ಆಗಿದೆ. ಹಾಗಾದರೆ ಏನು ಪ್ರಿಂಟ್ ಮಾಡುತ್ತೆ, ಅದು ಟ್ರೂ ಅಂತ ಪ್ರಿಂಟ್ ಮಾಡುತ್ತೆ. ದ ಸೇಮ್ ವೇ ದ ನೆಕ್ಸ್ಟ್ ಆಪರೇಟರ್ ಏನು ಚೆಕ್ ಮಾಡುತ್ತೆ, ನಾಟ್ ಈಕ್ವಲ್ ಟು. ಏನಾದರೂ ಒಂದು ಆಪರೆಂಡು ಇನ್ನೊಂದು ಆಪರೆಂಟಿಗೆ ಈಕ್ವಲ್ ಆಗಿಲ್ಲ ಅಂತ ಹೇಳಿದರೆ ಏನು ಪ್ರಿಂಟ್ ಮಾಡುತ್ತೆ, ಟ್ರೂ ಪ್ರಿಂಟ್ ಮಾಡುತ್ತೆ. ಈಕ್ವಲ್ ಆಗಿದೆ ಅಂತ ಹೇಳಿದರೆ ಏನು ಪ್ರಿಂಟ್ ಮಾಡುತ್ತೆ, ಅದು ಫಾಲ್ಸ್ ಪ್ರಿಂಟ್ ಮಾಡುತ್ತೆ. ಸೇಮ್ ಥಿಂಗ್, ಸೇಮ್ ಎಕ್ಸಾಂಪಲ್ ತೊಗೊಳ್ಳೋದ, 2 = 3. ಇಲ್ಲಿ ನೋಡಿ, ಇವಾಗ 2 ಇದು ಸಿಂಬಲ್ ನಾಟಿಗಿದು. 2 = 3. 2 3ಗೆ ಈಕ್ವಲ್ ಆಗಿದೆಯಾ, ಇಲ್ಲ. ಕಂಡೀಷನ್ ಏನಾಯಿತು, ಅದು ಟ್ರೂ ಆಯಿತು. ಅದೇ ಇಫ್ ಐ ಗಿವ್ ಹಿಯರ್ 3 = 3. 3 = 3. 3ಗೆ ಈಕ್ವಲ್ ಇಲ್ಲ ಅಂತ ನಾನು ಎಕ್ಸ್ಪ್ರೆಷನ್ ಬರ್ತಾ ಇದ್ದೀನಿ. ಈ ಕಂಡೀಷನ್ ಏನಾದರೂ ಟ್ರೂ ಆಗಿದೆಯಾ, ಇಲ್ಲ. ಕಂಡೀಷನ್ ಏನಾಗಿದೆ, ಫಾಲ್ಸ್ ಆಗಿದೆ. ಅದೇ ಥರ ನೆಕ್ಸ್ಟ್ ಆಪರೇಷನ್ ಇದೆ ನಮಗೆ ಗ್ರೇಟರ್ ದ್ಯಾನ್ ಅನ್ನೋದು ನಾವು ಸಿಂಬಲ್ ಯಾವುದು ಯೂಸ್ ಮಾಡ್ತೀವಿ, ಈ ಸಿಂಬಲ್ನ ನಾವು ಯೂಸ್ ಮಾಡ್ತೀವಿ. 10 > 3. ಕಂಡೀಷನ್ ಏನಾಯಿತು, ಟ್ರೂ ಆಯಿತು. ಇಫ್ ಐ ಗಿವ್ ಹಿಯರ್ 7 > 10. ಕಂಡೀಷನ್ ಏನಾಗಿರುತ್ತೆ ಇಲ್ಲಿ, ಫಾಲ್ಸ್. 7 10ಇಂದ ಗ್ರೇಟರ್ ಅಲ್ಲ. ಹಾಗಾದರೆ ಕಂಡೀಷನ್ ಏನು ಪ್ರಿಂಟ್ ಮಾಡುತ್ತೆ, ಅದು ಫಾಲ್ಸ್ ಅಂತ ಪ್ರಿಂಟ್ ಮಾಡುತ್ತೆ. ಅದೇ ಥರ ನಾನು ಇಫ್ ಐ ಹ್ಯಾವ್ ಗಿವನ್ 10 << 3. ಕಂಡೀಷನ್ ಏನಾಯಿತು, ಇಲ್ಲಿ ಫಾಲ್ಸ್ ಆಯಿತು. 10 << 13. ಕಂಡೀಷನ್ ಏನಾಯಿತು, ಇಲ್ಲಿ ಟ್ರೂ ಆಯಿತು. ದ ನೆಕ್ಸ್ಟ್ ಥಿಂಗ್ ವಿ ಹ್ಯಾವ್ ದ ಲೆಸ್ ದ್ಯಾನ್ ಆಪರೇಟರ್.
ಲೆಸ್ ದ್ಯಾನ್ ಆಪರೇಟರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಸೇಮ್ ಥಿಂಗ್, 10 3ಇಂದ ಲೆಸ್ ಆಗಿದೆಯೋ ಇಲ್ವೋ ಅಂತ ನಾವೇನು ಮಾಡ್ತಾ ಇದ್ದೀವಿ? ಚೆಕ್ ಮಾಡ್ತಾ ಇದ್ವಿ. ನೆಕ್ಸ್ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಯಾವಾಗ ಯೂಸ್ ಮಾಡ್ತೀವಿ? ಇವಾಗ ನೋಡಿ, ನಾನು ಇಫ್ ಐ ಹ್ಯಾವ್ ಗಿವನ್ ಹಿಯರ್ ಕಂಡೀಷನ್ 7 ಈಸ್ ಗ್ರೇಟರ್ ದ್ಯಾನ್ 7 ಏನಾದರೂ 7ಇಂದ ಗ್ರೇಟರ್ ಆಗಿದೆಯಾ ಅಂತ ಹೇಳಿದ್ರೆ ಕಂಡೀಷನ್ ಅದು ಫಾಲ್ಸ್ ತೋರಿಸುತ್ತೆ. ಇನ್ ಸಿಚುಯೇಷನಲ್ಲಿ ಯಾವಾಗ ನಮ್ಮದು ವ್ಯಾಲ್ಯೂಸ್ ಸೇಮ್ ಇರುತ್ತೆ ಅವಾಗ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಈಕ್ವಲ್ ಟು ಸಿಂಬಲ್ನ ನಾವು ಯೂಸ್ ಮಾಡ್ತೀವಿ. 7 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 7 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7 ಅಂತ ಯೂಸ್ ಮಾಡ್ತೀವಿ. ಕಂಡೀಷನ್ ಏನು ಮಾಡುತ್ತೆ? ಅದು ಟ್ರೂ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದ ರಿಲೇಷನಲ್ ಆಪರೇಟರ್ಸ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಒಂದು ವ್ಯಾಲ್ಯೂನ ಇನ್ನೊಂದು ವ್ಯಾಲ್ಯೂ ಜೊತೆ ನಾವು ಕಂಪೇರ್ ಮಾಡಿ ಆ್ಯಂಡ್ ರಿಸಲ್ಟ್ ಯಾವ ಫಾರ್ಮಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ? ಐದರ್ ಟ್ರೂ ಆರ್ ಫಾಲ್ಸಲ್ಲಿ. ವಿ ವಿಲ್ ಸಿ ಆನ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಆಫ್ ದಿಸ್ ಒನ್. ವಿಲ್ ಹ್ಯಾವ್ ಆನ್ ಐಡಿಯಲ್ಲಿ can go back. We'll take now assign ಮಾಡ್ಕೊಳ್ಳೋದ ನಾವು ವ್ಯಾಲ್ಯೂ a is equal to ಏನಕ್ಕೆ ಅಂತ ಹೇಳಿದ್ರೆ ಪದೇ ವ್ಯಾಲ್ಯೂ ಕೊಡಬೇಕಾಗಿರುತ್ತೆ. ಜಸ್ಟ್ ಐ ವಿಲ್ ಗಿವ್ a is equal to 10, b is equal to 100. a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಕೊಟ್ಟಿದ್ದೀನಿ. ಇಫ್ ಐ ಗಿವ್ ಹಿಯರ್ a is equal to b, a ಬಿಗ್ ಈಕ್ವಲ್ ಆಗಿದೆಯಾ? ನೋ. ರಿಸಲ್ಟ್ ಏನಾಯಿತು? ಫಾಲ್ಸ್. a is not equal to b, a is not equal to b. ರಿಸಲ್ಟ್ ಏನಾಯಿತು? ಟ್ರೂ ಆಯಿತು. ದ ನೆಕ್ಸ್ಟ್ ಥಿಂಗ್ ಅಗೇನ್ ವಿ ವಿಲ್ ಗಿವ್ ಹಿಯರ್ a is ಗ್ರೇಟರ್ ದ್ಯಾನ್ b. ಕಂಡೀಷನ್ ಏನಾಯಿತು? ಫಾಲ್ಸ್ ಆಯಿತು. ಎ ಬಿಯಿಂದ ಗ್ರೇಟರ್ ಆಗಿದೆಯಾ? ಇಲ್ಲ. ಕಂಡೀಷನ್ನು ಫಾಲ್ಸ್ ಆಯಿತು. a is ಲೆಸ್ ದ್ಯಾನ್ b, ಎ ಬಿಯಿಂದ ಏನಾಗಿದೆ? ಕಡಿಮೆ ಆಗಿದೆ. ರಿಸಲ್ಟ್ ಏನು ಡಿಸ್ಪ್ಲೇ ಮಾಡುತ್ತೆ? ಟ್ರೂ ಡಿಸ್ಪ್ಲೇ ಮಾಡುತ್ತೆ. a is ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು b. ಕಂಡೀಷನ್ ಏನು ಮಾಡುತ್ತೆ? ಅದು ಫಾಲ್ಸ್ ಮಾಡುತ್ತೆ. a is ಲೆಸ್ ದ್ಯಾನ್ ಆರ್ ಈಕ್ವಲ್ ಟು b. ಕಂಡೀಷನ್ ಏನಾಯಿತು? ಟ್ರೂ ಆಯಿತು. These are the relational operators or comparison operators. Next, further relational operators we will see, logical operators, assignment operators we will see in the next class. Thank you.